Hello, I welcome you all. Today we will discuss about the three questions second part. In this part you will learn about active voice and passive voice, direct and indirect speech, infinitives, opposite words and also about homophones and its usage. ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು 9ನೇ ತರಗತಿಯ ದ 3 ಕ್ವೆಶನ್ಸ್ ಪಾಠದ 2ನೇ ಭಾಗವನ್ನು ತಿಳಿದುಕೊಳ್ಳೋಣ. ಅದರ ಜೊತೆಗೆ ಈ ಭಾಗದಲ್ಲಿ ತಾವು ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಅದರ ಉದಾಹರಣೆಗಳನ್ನು, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್, ಇನ್ಫಿನಿಟಿವ್ಸ್, ಅಪೋಸಿಟ್ ವರ್ಡ್ಸ್ ಮತ್ತು ಹೋಮೋಫೋನ್ಸ್ಗಳು ಮತ್ತು ಅದರ ಒಂದು ಪ್ರಯೋಗಗಳನ್ನು ನಾವು ಉದಾಹರಣೆಗಳ ಮೂಲಕ ತಿಳಿದುಕೊಳ್ಳೋಣ. ಇನ್ ದ ಫಸ್ಟ್ ಪಾರ್ಟ್ ಯು ಕೇಮ್ ಟು ನೋ ದ್ಯಾಟ್ ದ ಕಿಂಗ್ ಹ್ಯಾಡ್ 3 ಕ್ವೆಶನ್ಸ್ and he wanted answers for those questions. The king was not satisfied by the answers because they were very different. Then he decided to seek the advice of a certain hermit. He met the hermit and repeated the questions. When the hermit did not speak, he took the spade from the hermit and he dug 2 beds, then repeated the same questions. Then what happens? ವಿ ವಿಲ್ ಸಿ ನೌ. ಈ ಪಾಠದ ಮೊದಲನೇ ಭಾಗದಲ್ಲಿ ನೀವು ತಿಳಿದುಕೊಂಡಿರುವುದೇನೆಂದರೆ, ಒಬ್ಬ ರಾಜ ಇರ್ತಾನೆ. ಆ ರಾಜನಿಗೆ 3 ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿರುತ್ತದೆ. ಆದರೆ ಆ 3 ಪ್ರಶ್ನೆಗಳಿಗೂ ತೃಪ್ತಿಕರವಾಗುವ ಉತ್ತರ ದೊರೆಯದಿದ್ದ ಕಾರಣ ಆತನು ಒಬ್ಬ ಸನ್ಯಾಸಿಯನ್ನು ಭೇಟಿಯಾಗಬೇಕು ಅಂತ ತೀರ್ಮಾನಿಸ್ತಾನೆ ಮತ್ತು ತನ್ನ 3 ಪ್ರಶ್ನೆಗಳನ್ನು ಕೇಳಿ ಉತ್ತರಿಸಲು ವಿನಂತಿಸಿದಾಗ ಸನ್ಯಾಸಿಯಿಂದ ಯಾವುದೇ ಮಾತು ಬಾರದಿದ್ದ ಕಾರಣ ರಾಜ ಏನು ಮಾಡ್ತಾನೆ, ತನ್ನ ಕೈಯಲ್ಲಿದ್ದಂಥ ಸಲಿಕೆಯನ್ನು ಎತ್ತಿಕೊಂಡು 2 ತೆಗ್ಗೆಗಳನ್ನು ಅಂದರೆ ಗುಂಡಿಗಳನ್ನು ತೋಡಿ ಮತ್ತೆ ಪ್ರಶ್ನೆಗಳನ್ನು ರಿಪೀಟ್ ಮಾಡ್ತಾನೆ. ನಂತರ ಏನಾಯಿತು ಅನ್ನೋದನ್ನು ನಾವು ಈ ಒಂದು ಪಾಠದಲ್ಲಿ ತಿಳಿದುಕೊಳ್ಳೋಣ. 1 hour passed then and the sun went down behind the trees and at last the king stuck the spade into the ground and said, I came to you, wise man, for answer to my questions. If you can give no answer, tell me so, and I will return home. 1 ತಾಸು ಪಾಸಾಗತ್ತೆ, ಮತ್ತೆ ಹಾಗೆ ಮತ್ತೊಂದು ತಾಸು ಪಾಸಾಗತ್ತೆ. ಸೂರ್ಯ ನೋಡಿ, ಸನ್ ಅಂದರೆ ಸೂರ್ಯ ಏನು ಮಾಡ್ತಾನೆ, ಟ್ರೀಸ್ ಹಿಂದ್ಗಡೆಗೆ ಹೋಗ್ತಾನೆ, ಅಂದರೆ ಸಾಯಂಕಾಲ ಆಗಿಬಿಡುತ್ತೆ. ಅಟ್ ಲಾಸ್ಟ್ ದ ಸನ್, ಕೊನೆಗೆ ರಾಜನಿಗೆ ತುಂಬ ಬೇಜಾರು ಬರುತ್ತೆ. ತನ್ನ ಕೈಯಲ್ಲಿದ್ದಂಥ ಸಲಿಕೆಯನ್ನು ಆ ಒಂದು ಗ್ರೌಂಡಿಗೆ ನೆಲದ ಮೇಲೆ ಬಿಟ್ಬಿಟ್ಟು ಮತ್ತೆ ಬರ್ತಾನೆ ಸನ್ಯಾಸಿ ಕಡೆ. ಬಂದು ಕೇಳ್ತಾನೆ, ಐ ಕೇಮ್ ಟು ಯು ವೈಸ್ ಮ್ಯಾನ್, ಜಾಣ ಪಂಡಿತರೇ, ಜಾಣ ವ್ಯಕ್ತಿಯೇ, ಸನ್ಯಾಸಿ, ನಾನು ನಿಮ್ಮ ಕಡೆಗೆ ಯಾಕೆ ಬಂದಿದ್ದೀನಿ ಅಂತಂದ್ರೆ 3 ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳಲಿಕ್ಕೆ ಬಂದಿದ್ದೀನಿ. ನಿಮಗೆ ಆನ್ಸರನ್ನು ಕೊಡಲಿಕ್ಕಾಗದೇ ಇದ್ದರೆ ಹೇಳಿ, ನಾನು ಮನೆಗೆ ವಾಪಸ್ ಮರಳಿ ಹೋಗ್ತೀನಿ ಅಂತ ಹೇಳ್ತಾನೆ. ಹಿಯರ್ ಕಮ್ಸ್ ಸಮ್ಒನ್ ರನ್ನಿಂಗ್, ಸೆಡ್ ದ ಹರ್ಮಿಟ್. ದ ಕಿಂಗ್ ಟರ್ನ್ ರೌಂಡ್ and said a bearded man running towards them. His hands were pressed against his stomach, from which blood was flowing. When he reached the king, he fainted and fell to the ground. The king and the hermit removed the man's clothing and found a large wound in his stomach. The king washed and covered it with his handkerchief, but the blood would not stop flowing. The king redressed the wound until the bleeding stopped. ಇನ್ನೇನು ಈ ರಾಜ ಮತ್ತೆ ಉತ್ತರ ನೀವು ಹೇಳದೆ ಹೋದರೆ ನಾನು ಮರಳಿ ಹೋಗ್ತೀನಿ ಅಂತ ಹೇಳ್ತಾರಲ್ಲ, ಅಂಥ ಸಂದರ್ಭದಲ್ಲಿ ಸನ್ಯಾಸಿ ಐತಲ್ಲ, ಹಿಯರ್ ಕಮ್ಸ್ ಸಮ್ಒನ್ ರನ್ನಿಂಗ್, ಇಲ್ಲಿ ಯಾರೋ ಓಡಿ ಬರ್ತಿದ್ದಾರೆ ಅಂತ ಹೇಳಿದಾಗ ರಾಜ ಏನು ಮಾಡ್ತಾನೆ, ಟರ್ನ್ ರೌಂಡ್, ಹಿಂತಿರುಗಿ ಸುತ್ತ ಕಡೆ ಎಲ್ಲ ನೋಡ್ತಾನೆ. ಮತ್ತು ಅಲ್ಲಿ ಒಬ್ಬ ಬಿಯರ್ಡೆಡ್ ಮ್ಯಾನ್ ಅಂದರೆ ಸನ್ಯಾಸಿ ಅಲ್ಲ, ಒಂದು ಗಡ್ಡಧಾರಿ ಮನುಷ್ಯ ಅಲ್ಲಿ ಓಡಿ ಬರ್ತಿರ್ತಾನೆ, ಗಡ್ಡವನ್ನು ಬಿಟ್ಟಿರುವಂಥ ಮನುಷ್ಯ. ಅವನ ಕೈಗಳನ್ನು ಆತ ಸ್ಟಮಕ್ ಮೇಲೆ, ಹೊಟ್ಟೆ ಮೇಲೆ ಹಾಗೆ 2 ಕೈಗಳನ್ನು ಪ್ರೆಸ್ ಮಾಡಿ ಹಿಡಿದುಕೊಂಡಿರ್ತಾನೆ. ಯಾಕಂದರೆ ಹೊಟ್ಟೆ ಕಡೆಯಿಂದ ತನಗೆ ಬ್ಲಡ್ ಫ್ಲೋ ಆಗ್ತಿರ್ತದೆ, ಬ್ಲಡ್ ಹರಿತಾ ಇರ್ತದೆ, ರಕ್ತ ಬರ್ತಾ ಇರ್ತದೆ. ಆಮೇಲೆ ವೆನ್ ಹಿ ರೀಚ್ಡ್ ದ ಕಿಂಗ್, ರಾಜನ ಸಮೀಪಕ್ಕೆ ಬಂದ ತಕ್ಷಣವೇ ಹಿ ಫೇಂಟೆಡ್ ಅಂದರೆ ಏನಾಗೋದು, ತಲೆ ತಿರುಗಿ ಬೀಳೋದು, ಚಕ್ರ ಬಂದು ಬೀಳೋದು. ಫೆಲ್ ಟು ದ ಗ್ರೌಂಡ್, ಮತ್ತು ನೆಲದ ಮೇಲೆ ಬಿದ್ದುಬಿಡ್ತಾನೆ. ದ ಕಿಂಗ್ ಆ್ಯಂಡ್ ದ ಹರ್ಮಿಟ್ ರಿಮೂವ್ ದ ಮ್ಯಾನ್ಸ್ ಕ್ಲೋದಿಂಗ್, ರಾಜ ಮತ್ತು
ಆ ಹರ್ಮಿಟ್ ಸನ್ಯಾಸಿ ಇಬ್ಬರು ಸೇರಿ ಆ ಹೊಟ್ಟೆಯ ಕಡೆಗೆ ಬಟ್ಟೆಯನ್ನು ಸ್ವಲ್ಪ ತೆಗೆದು ನೋಡ್ತಾರೆ. ಅಲ್ಲಿ ಇದೊಂದು ದೊಡ್ಡದಾದ ಗಾಯ ಹೊಟ್ಟೆ ಮೇಲ್ಗಡೆ ಆಗಿರುತ್ತೆ. ದ ಕಿಂಗ್ ವಾಶ್ಡ್, ರಾಜ ಏನು ಮಾಡ್ತಾನೆ, ಆ ಒಂದು ಎಲ್ಲಿ ಗಾಯ ಆಗಿರ್ತದಲ್ಲ ಆ ಒಂದು ಗಾಯವನ್ನು ವಾಶ್ ಮಾಡ್ತಾನೆ, ಒರೆಸ್ತಾನೆ. ಆಮೇಲೆ ತನ್ನ ಹ್ಯಾಂಡ್ ಕರ್ಚೀಫ್ದಿಂದ ಆ ಒಂದು ಗಾಯವನ್ನು ಕವರ್ ಮಾಡ್ತಾನೆ. ಆದರೆ ಬ್ಲಡ್ ಏನಾಗೋದಿಲ್ಲ, ಸ್ಟಾಪೇ ಆಗೋದಿಲ್ಲ, ನಿಲ್ಲೋದೇ ಇಲ್ಲ, ರಕ್ತ ಹಾಗೆ ಹರಿತಾ ಇರ್ತದೆ. ರಾಜ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ಹೀ ರೀಡ್ರೆಸ್ಡ್ ದ ವೂಂಡ್, ಮತ್ತೆ ಮರಳಿ ಅದನ್ನು ಏನು ಮಾಡ್ತಾನೆ, ಗಾಯ ಆದ ಜಾಗಕ್ಕೆ ಮತ್ತೆ ಡ್ರೆಸ್ಸಿಂಗ್ ಪದೇ ಪದೇ ಮಾಡ್ತಾನೆ. ಎಲ್ಲಿವರೆಗೆ ಮಾಡ್ತಾನೆ ಅಂತಂದರೆ ಅಂಟಿಲ್ ದ ಬ್ಲೀಡಿಂಗ್ ಸ್ಟಾಪ್ಡ್, ರಕ್ತ ಹರಿಯೋದು ಸ್ಟಾಪ್ ಆಗುವವರೆಗೆ ಹಾಗೆ ಏನು ಮಾಡ್ತಾನೆ ಅವನು, ಆ ಒಂದು ಗಾಯವನ್ನು ಮರಳಿ ಡ್ರೆಸ್ಸಿಂಗನ್ನು ಮಾಡ್ತಾನೆ. ದ ಮ್ಯಾನ್ ಕ್ಲೋಸ್ಡ್ ಹಿಸ್ ಐಸ್ ಆ್ಯಂಡ್ ಲೇ ಕ್ವೈಟ್. ದ ಕಿಂಗ್, tired by his walk and the work he had done, lay down on the floor and slept through the night. When he woke up, it was several minutes before he could remember where he was or who the strange bearded man lying on the bed was. ಇಷ್ಟಕ್ಕೆ ಏನಾಗುತ್ತೆ ನೋಡ್ರಿ, ಇಲ್ಲಿ ಮ್ಯಾನ್ ಐತಲ್ಲ, ಈ ಒಂದು ರೀಡ್ರೆಸ್ಸಿಂಗನ್ನು ಮಾಡಿ ಬ್ಲೀಡಿಂಗ್ ಏನು ಸ್ಟಾಪ್ ಆಗುತ್ತಲ್ಲ ಆವಾಗ ಹಾಗೆ ತನ್ನ ಕಣ್ಣನ್ನು ಕ್ಲೋಸ್ ಮಾಡ್ತಾನೆ. ಕ್ಲೋಸ್ ಮಾಡೋದಂದರೆ ಮುಚ್ಕೊಳ್ತಾನೆ. ಹಾಗೆ ಪ್ರಶಾಂತವಾಗಿ ಅಲ್ಲಿ ನಿದ್ದೆ ಬರ್ತದೆ, ಅವನಿಗೆ ನಿದ್ದೆ ಮಾಡಿಬಿಡ್ತಾನೆ. ಆವಾಗ ರಾಜ ಕೂಡ ಟಯರ್ಡ್ ಬೈ ಹಿಸ್ ವಾಕ್, ರಾಜ ನೋಡ್ರಿ ಯಾವಾಗಿದ್ರೂ ಅರಮನೆಯಲ್ಲಿ ಸ್ವಲ್ಪ ಚೆನ್ನಾಗಿರ್ತಾರೆ. ಆದರೆ ಇಲ್ಲಿ ಏನಾಗ್ತದೆ, ಅವನು ದೂರದಿಂದ ನಡೆದು ಬಂದಿರ್ತಾರೆ, ಅದರ ಜೊತೆಗೆ ವರ್ಕ್ ಮಾಡಿರ್ತಾರೆ. ಆ ಸಲ್ಕೆಯನ್ನು ತೆಗೆದುಕೊಂಡು ಏನು ಆ ಒಂದು ಬೆಡ್ಗಳನ್ನು ತೆಗೆದಿರ್ತಾರಲ್ಲ, ಹಾಗಾಗಿ ಇಲ್ಲೇನಾಗ್ತದೆ ಅಂದರೆ ಅವರು ತುಂಬ ಟಯರ್ಡ್ ಆಗಿರ್ತಾರೆ. ಹಾಗೆ ನೆಲದ ಮೇಲೆ ಅವರು ಕೂಡ ರಾತ್ರಿ ಮಲ್ಕೊಂಡ್ಬಿಡ್ತಾರೆ. ಥ್ರೂ ದ ನೈಟ್, ರಾತ್ರಿ ಪೂರ ಅಲ್ಲೇ ಮಲಗಿಬಿಡ್ತಾರೆ. ವೆನ್ ಹಿ ವೋಕ್ ಅಪ್, ಯಾವಾಗ ಅವರು ಎಚ್ಚರಗೊಳ್ತಾರೆ, ವೇಕ್ ಅದರದ್ದು ಪಾಸ್ಟ್ ಟೆನ್ಸು ವೋಕ್, ಹೌದಾ, ಅವರು ಯಾವಾಗ ಎಚ್ಚರಗೊಳ್ತಾರಲ್ಲ ಆವಾಗ ನಾನು ಎಲ್ಲಿದ್ದೀನಿ ಅಂತ ನೆನಪಿಸ್ಕೊಳ್ಳೋದಕ್ಕೇ ಅವರಿಗೆ ಸಾಕಷ್ಟು ಮಿನಿಟ್ಸ್ಗಳು ಬೇಕಾಗುತ್ತೆ. ಸೆವೆರಲ್ ಮಿನಿಟ್ಸ್ ಹಿ ಟುಕ್ ಟು ರಿಮೆಂಬರ್ ವೇರ್ ಹಿ ವಾಸ್ ಆ್ಯಂಡ್ ಹೂ ದ ಸ್ಟ್ರೇಂಜ್ ಬಿಯರ್ಡೆಡ್ ಮ್ಯಾನ್ ಲೈಯಿಂಗ್ ಆನ್ ದ ಬೆಡ್ ವಾಸ್. ಮತ್ತು ಆ ಒಂದು ಸ್ಟ್ರೇಂಜ್, ಅಪರಿಚಿತ ಗಡ್ಡಧಾರಿ ಮನುಷ್ಯ ಅಲ್ಲಿ ಮಲಗಿರ್ತಾನಲ್ಲ ಅವನ ಪಕ್ಕದಲ್ಲಿ, ಅವರು ಯಾರು ಅಂತ ತಿಳಿದುಕೊಳ್ಳೋದಕ್ಕೆ ಅವರಿಗೆ ಸಾಕಷ್ಟು ಮಿನಿಟ್ಗಳು ತಗೊಳ್ತಾರೆ ಅವರು, ಹೌದಾ. ನಂತರ ಏನಾಗುತ್ತೆ ನೋಡಿ ಇಲ್ಲಿ, ಫಾರ್ಗಿವ್ ಮೀ ಸೆಡ್ ದ ಬಿಯರ್ಡೆಡ್ ಮ್ಯಾನ್ ಇನ್ ಎ ವೀಕ್ ವಾಯ್ಸ್ ವೆನ್ ಹಿ ಸಾ ದ್ಯಾಟ್ ದ ಕಿಂಗ್ ವಾಸ್ ಅವೇಕ್. ನೋಡ್ರಿ ಇಲ್ಲಿ, ಬಿಯರ್ಡೆಡ್ ಮ್ಯಾನ್ ಎದ್ದ ತಕ್ಷಣ ವೀಕ್ ಧ್ವನಿಯಲ್ಲಿ, ಅಂದರೆ ಅಶಕ್ತವಾದಂತಹ ಧ್ವನಿಯಲ್ಲಿ ಹೇಳ್ತಾರೆ, ಕ್ಷಮಿಸಿ, ಫಾರ್ಗಿವ್ ಮೀ, ನನ್ನನ್ನು ಕ್ಷಮಿಸಿ. ಯಾವಾಗ ರಾಜ ಹಿ ಸಾ ದ್ಯಾಟ್ ದ ಕಿಂಗ್ ವಾಸ್ ಅವೇಕ್, ರಾಜ ಎದ್ದಿದ್ದನ್ನು ನೋಡಿ ಈ ಥರ ನನ್ನನ್ನು ಕ್ಷಮಿಸಿ ಅಂತ ಹೇಳ್ತಾರೆ. ಐ ಡೋಂಟ್ ನೋ ಯು ಆ್ಯಂಡ್ ಹ್ಯಾವ್ ನಥಿಂಗ್ ಟು ಫಾರ್ಗಿವ್ ಯು ಫಾರ್ ಸೆಡ್ ದ ಕಿಂಗ್. ನನಗೆ ನೀವು ಯಾರಂತಾನೇ ಗೊತ್ತಿಲ್ಲ, ಮತ್ತು ಕ್ಷಮಿಸುವುದು ಎಲ್ಲಿಂದ ಬಂತು ಅಂತ ರಾಜ ಹೇಳ್ತಾರೆ. ಯು ಡು ನಾಟ್ ನೋ ಮೀ ಬಟ್ ಐ ನೋ ಯು. ಐ ಆಮ್ ದ್ಯಾಟ್ ಎನಿಮಿ ಆಫ್ ಯುವರ್ಸ್ who swore revenge on you because you put my brother to death and seized my property. I had made up my mind to kill you on your way home. But the day passed and you did not return. So I left my hiding place and I came upon your bodyguard who recognized me and wounded me. I escaped from him, but I should have died if you had not dressed my wounds. I wished to kill you and you saved my life. Now if I live I will serve you as your most faithful servant. ನೋಡಿ ಇಲ್ಲಿ ರಾಜ ಹಾಗೆ ಹೇಳಿದ ತಕ್ಷಣ, ನಾನು ನಿನ್ನನ್ನು ಕ್ಷಮಿಸೋದಕ್ಕೆ ಏನು ಗೊತ್ತೇ ಇಲ್ಲ, ನೀನು ಯಾರಂತಾನೆ ನನಗೆ ಗೊತ್ತಿಲ್ಲ ಅಂದಮೇಲೆ ಕ್ಷಮಿಸೋದು ಎಲ್ಲಿಂದ ಬಂತು ಅಂದಾಗ ಇಲ್ಲಿ ಬಿಯರ್ಡೆಡ್ ಮ್ಯಾನ್ ಹೇಳ್ತಾನೆ, ಯು ಡು ನಾಟ್ ನೋ ಮೀ, ನೀವು ನನಗೆ ನೀವು ತಿಳ್ಕೊಳ್ಳೋಕ್ಕಾಗಲ್ಲ, ನಿಮಗೆ ನಾನು ಯಾರಂತ ಗೊತ್ತಿಲ್ಲ, ಆದರೆ ನನಗೆ ನೀವು ಯಾರಂತ ಗೊತ್ತು. ನಾನು ನಿಮ್ಮ ಶತ್ರು. ಐ ಆಮ್ ದ್ಯಾಟ್ ಎನಿಮಿ ಆಫ್ ಯುವರ್ಸ್, ನಾನು ನಿಮ್ಮ ಶತ್ರು. ಮತ್ತು ನಾನು ನಿಮ್ಮ ಮೇಲೆ ಸೇಡನ್ನು ತೀರಿಸಿಕೊಳ್ಬೇಕು ಅಂತ ಪ್ರಮಾಣ ಮಾಡಿದ್ದೆ. ಸ್ವೋರ್ ಅಂಥೇಳಿ ಪಾಸ್ಟ್ ಫಾರ್ಮ್ ಆಗುತ್ತೆ. ನಾನು ಸೇಡನ್ನು ತೀರಿಸಿಕೊಳ್ಬೇಕು ಅಂತ ಪ್ರಮಾಣವನ್ನು ಮಾಡಿದ್ದೆ. ಯಾಕಂತಂದರೆ ಬಿಕಾಸ್ ಯು ಪುಟ್ ಮೈ ಬ್ರದರ್ ಟು ಡೆತ್, ನನ್ನ ಸಹೋದರನನ್ನು ನೀನು ಸಾಯಿಸಿದ್ದಿ, ಮತ್ತು ನನ್ನ ಆಸ್ತಿಯನ್ನು, ಪ್ರಾಪರ್ಟಿ ಅಂದರೆ ಆಸ್ತಿ,
ಆಸ್ತಿಯನ್ನು ನೀನು ಸೀಸ್ ಮಾಡ್ಕೊಂಡು ಅಂದರೆ ಸ್ವಾಧೀನಪಡಿಸ್ಕೊಂಡಿರುವಿ. ಐ ಹ್ಯಾಡ್ ಮೇಡ್ ಅಪ್ ಮೈ ಮೈಂಡ್ ಟು ಕಿಲ್ ಯು ಆನ್ ಯುವರ್ ವೇ ಹೋಮ್. ನೀನು ಮರಳಿ ಮನೆಗೆ ಹೋಗುವಾಗ ನಾನು ನಿನ್ನನ್ನು ಕೊಲ್ಲಲೇಬೇಕು ಅಂಥೇಳಿ ನನ್ನ ಮನಸ್ಸಿನಲ್ಲಿ ನಾನು ನಿರ್ಧಾರವನ್ನು ತೆಗೆದುಕೊಂಡು ಬಿಟ್ಟಿದ್ದೆ. ಆದರೆ ದ ಡೇ ಪಾಸ್ಡ್ ಆ್ಯಂಡ್ ಯು ಡಿಡ್ ನಾಟ್ ರಿಟರ್ನ್. ದಿನ ಏನೋ ಕಳೆದು ಹೋಗುತ್ತೆ, ಆದರೆ ನೀವು ಬರಲೇ ಇಲ್ಲ. ಹಾಗಾಗಿ ನಾನೇನು ಮಾಡಿದೆ, ಸೊ ಐ ಲೆಫ್ಟ್ ಮೈ ಹೈಡಿಂಗ್ ಪ್ಲೇಸ್. ನಾನು ಅವಿತುಕೊಂಡಂಥ ಸ್ಥಳದಿಂದ ನಾನು ಹೊರಗಡೆ ಬಂದೆ. ವೆನ್ ಐ ಕೇಮ್ ಅಪಾನ್ ಯುವರ್ ಬಾಡಿಗಾರ್ಡ್. ಯಾವಾಗ ನಾನು ಹೊರಗಡೆ ಬಂದೆ ಅಲ್ಲ, ಆವಾಗ ನಿಮ್ಮ ಬಾಡಿಗಾರ್ಡ್ ಅವ್ರೇನು ಮಾಡ್ತಾರೆ, ನನ್ನನ್ನು ನೋಡ್ತಾರೆ. ಹೂ ರಿಕಗ್ನೈಸ್ಡ್ ಮೀ, ನನ್ನನ್ನು ಅವರು ಗುರುತಿಸ್ಬಿಡ್ತಾರೆ. ಆ್ಯಂಡ್ ವುಂಡೆಡ್ ಮೀ, ನನ್ನನ್ನು ಈ ರೀತಿ ಗಾಯಗೊಳಿಸಿದ್ದಾರೆ. ಐ ಎಸ್ಕೇಪ್ಡ್ ಫ್ರಮ್ ಹಿಮ್, ನಾನು ಅವರಿಂದ ತಪ್ಪಿಸ್ಕೊಂಡು ಬಂದೆ. ಬಟ್ ಐ ಶುಡ್ ಹ್ಯಾವ್ ಡೈಡ್ ಇಫ್ ಯು ಹ್ಯಾಡ್ ನಾಟ್ ಡ್ರೆಸ್ಡ್ ಮೈ ವೋಂಡ್ಸ್. ನಾನು ಸತ್ತು ಹೋಗ್ಬಿಡ್ತಾ ಇದ್ದೆ, ನೀವೇನಾದರೂ ನನ್ನ ಒಂದು ಗಾಯಗಳಿಗೆ ಡ್ರೆಸ್ಸಿಂಗ್ ಮಾಡದೆ ಹೋದರೆ ನಾನು ಸತ್ತು ಹೋಗ್ತಾ ಇದ್ದೆ. ಐ ವಿಶ್ಡ್ ಟು ಕಿಲ್ ಯು ಆ್ಯಂಡ್ ಯು ಹ್ಯಾವ್ ಸೇವ್ಡ್ ಮೈ ಲೈಫ್. ನಾನು ನಿಮ್ಮನ್ನು ಕೊಲ್ಲಬೇಕು ಅಂತ ಅಂದ್ಕೊಂಡಿದ್ದೆ, ವಿಶ್ ಮಾಡಿದ್ದೆ, ಆದರೆ ನೀವು ನನ್ನ ಜೀವವನ್ನು ಉಳಿಸಿಬಿಟ್ಟಿದ್ದೀರಿ. ನಾವು ಹಾಗಿದ್ರೆ ಇವಾಗ ಇಫ್ ಐ ಲಿವ್, ನಾನೇನಾದರೂ ಬದುಕಿದೆ ಅಂದರೆ ಐ ವಿಲ್ ಸರ್ವ್ ಯು ಆ್ಯಸ್ ಯುವರ್ ಮೋಸ್ಟ್ ಫೇತ್ಫುಲ್ ಸರ್ವೆಂಟ್. ನಾನೇನಾದರೂ ಬದುಕುಳಿದ್ರೆ ಫೇತ್ಫುಲ್ ಸರ್ವೆಂಟ್, ನಿಮ್ಮ ಒಂದು ಸರ್ವೆಂಟಾಗಿ ನಾನು ಏನು ಮಾಡ್ತೀನಿ, ನಿಮ್ಮ ಸೇವೆಯನ್ನು ಮಾಡ್ತೀನಿ ಸತತ ಅಂಥೇಳಿ ಆ ಥರ ಅವರು ಹೇಳ್ತಾರೆ. ಅಂದರೆ ಈ ಒಂದು ಪಾಠದಲ್ಲಿ ಏನಾಗುತ್ತೆ, ರಾಜನಿಗೆ 3 ಪ್ರಶ್ನೆಗಳಿಗೆ ಉತ್ತರ ಏನೂ ದೊರೆಯೋದಿಲ್ಲ, ಆದರೆ ತಾನು ಸೇವೆಯನ್ನು ಮಾಡ್ತಾರೆ. ಯಾವ ರೀತಿ ಸೇವೆ ಮಾಡ್ತಾರೆ? ಟು ದ ಬಿಯರ್ಡೆಡ್ ಮ್ಯಾನ್ ಹಿ ಡ್ರೆಸ್ಡ್ ದ ವೋಂಡ್, ಹಿ ರೀಡ್ರೆಸ್ಡ್ ದ ವೋಂಡ್ ಅಂಟಿಲ್ ದ ಬ್ಲೀಡಿಂಗ್ ಸ್ಟಾಪ್ಡ್ ಆ್ಯಂಡ್ ಹಿ ಸ್ಲೆಪ್ಟ್ ದೇರ್ ಓನ್ಲಿ ಇನ್ ದ್ಯಾಟ್ there only he slept. And again what happens when he woke up? When the bearded man asked him to forgive, he told that I don't know who are you and nothing to forgive you. But when he tell that he was the enemy of the bearded man and he saved his life by dressing his wound. Though the bearded man wanted to kill him, the king saved the man. Now he wanted to become a faithful servant of the king. ಈ ಥರ ಏನಾಗ್ತೈತೆ, ಒಂದು ಫೇತ್ಫುಲ್ ಸರ್ವೆಂಟಾಗಿ, ಒಬಿಡಿಯಂಟ್ ಸರ್ವೆಂಟಾಗಿ ಆತ ಉಳಿದುಕೊಳ್ಬೇಕು ಅಂಥೇಳಿ ನಿರ್ಧರಿಸ್ತಾನೆ. ಈ ಒಂದು ಸೆಕೆಂಡ್ ಪಾರ್ಟ್ದಲ್ಲಿ ನೀವು ಇದನ್ನು ತಿಳ್ಕೊಂಡಿದ್ದೀರಿ. ಹಾಗಿದ್ರೆ ಇವಾಗ ನಾವೇನು ಮಾಡೋಣ ಅಂತಂದರೆ, ಇದರಲ್ಲಿ ಕೆಲವೊಂದು ಗ್ರಾಮರ್ ಪಾಯಿಂಟ್ಸ್ಗಳು ಬರ್ತವೆ, ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್. ಹಾಗಿದ್ರೆ ಯಾವುದಿದು? ದ ಕಿಂಗ್ ಸಾ ಎ ಬಿಯರ್ಡೆಡ್ ಮ್ಯಾನ್. ಹಾಗಿದ್ರೆ ಇಲ್ಲಿ ದ ಕಿಂಗ್ ಅನ್ನೋದು ಏನಾಗುತ್ತೆ, ಸಬ್ಜೆಕ್ಟ್ ಆಗುತ್ತೆ. ಸಾ ಅನ್ನೋದು ವರ್ಬ್ ಆಗುತ್ತೆ. ಎ ಬಿಯರ್ಡೆಡ್ ಮ್ಯಾನ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಯಾವಾಗಾದರೂ ನಾವು ಆ್ಯಕ್ಟಿವ್ ವಾಯ್ಸನ್ನು ಪ್ಯಾಸಿವ್ ವಾಯ್ಸ್ ಮಾಡಬೇಕಾದ್ರೆ ಸಬ್ಜೆಕ್ಟನ್ನು ಆಬ್ಜೆಕ್ಟದ ಸ್ಥಾನಕ್ಕೆ ತೆಗೆದುಕೊಂಡು ಬರಬೇಕು, ಆಬ್ಜೆಕ್ಟನ್ನು ಸಬ್ಜೆಕ್ಟದ ಸ್ಥಾನಕ್ಕೆ ತೆಗೆದುಕೊಂಡು ಬರಬೇಕು. ವರ್ಬ್ ರಿಮೇನ್ಸ್ ಎಟ್ ದ ಸೇಮ್ ಪ್ಲೇಸ್, ಅಂದರೆ ವರ್ಬ್ ಏನಾಗುತ್ತೆ, ಅದೇ ಸ್ಥಾನದಲ್ಲಿ ಉಳಿದುಕೊಳ್ಳುತ್ತೆ. ಆಮೇಲೆ ಪ್ಯಾಸಿವ್ ವಾಯ್ಸಿನ ಒಂದು ಆಬ್ಜೆಕ್ಟ್ ಬರ್ತದಲ್ಲ, ಅದಕ್ಕಿಂತ ಮೊದಲು ಬಾಯ್ ಅನ್ನುವಂತಹ ಒಂದು ಪ್ರಿಪೋಸಿಷನನ್ನು ನಾವು ತೆಗೆದುಕೊಂಡು ಪ್ಯಾಸಿವ್ ವಾಯ್ಸ್ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಈ ವರ್ಬ್ ಏನಿರುತ್ತಲ್ಲ, ಆ ವರ್ಬ್ ಯಾವುದಿರುತ್ತಾ ಅನ್ನೋದನ್ನು, ಯಾವ ಟೆನ್ಸ್ನಲ್ಲಿ ಇರುತ್ತಾ ಅನ್ನೋದನ್ನು ನಾವು ನೋಡಿಕೊಂಡು ಅದರ ಒಂದು ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಂಡು ಮತ್ತು ಸಾದ ಅಂದರೆ ಯಾವ ವರ್ಬ್ ಇರ್ತದಲ್ಲ ಅದರ ಪಾಸ್ಟ್ ಪಾರ್ಟಿಸಿಪಲ್ ವರ್ಬನ್ನು ತೆಗೆದುಕೊಂಡು ನಾವು ಪ್ಯಾಸಿವ್ ವಾಯ್ಸನ್ನು ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ನೋಡ್ರಿ ಇಲ್ಲಿ, ದ ಕಿಂಗ್ ಸಾ ಎ ಬಿಯರ್ಡೆಡ್ ಮ್ಯಾನ್. ಎ ಬಿಯರ್ಡೆಡ್ ಮ್ಯಾನ್ ವಾಸ್ ಸೀನ್ ಬೈ ದ ಕಿಂಗ್. ಸಾ ಸೀನ್ ಆಗುತ್ತೆ, ಹೌದಾ? ಸೀನ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್, ಹೌದಾ? ಅದೇ ರೀತಿಯಾಗಿ ಇನ್ನೊಂದು ಎಕ್ಸಾಂಪಲ್ ನೋಡಿ ಇಲ್ಲಿ, ದ ಕಿಂಗ್ ವಾಶ್ಡ್ ದ ವೂಂಡ್. ದ ವೂಂಡ್ ವಾಸ್ ವಾಶ್ಡ್ ಬೈ ದ ಕಿಂಗ್. ಇನ್ನೊಂದು ಎಕ್ಸಾಂಪಲು, ಹೀ ಕವರ್ಡ್ ದ ವೂಂಡ್ ವಿತ್ ಹೀಸ್ ಹ್ಯಾಂಡ್ ಕರ್ಚೀಫ್. ದ ವೂಂಡ್ ವಾಸ್ ಕವರ್ಡ್ ಬೈ ಹಿಮ್ ವಿತ್ ಹೀಸ್ ಹ್ಯಾಂಡ್ ಕರ್ಚೀಫ್. ಅದೇ ರೀತಿಯಾಗಿ ನೋಡಿ ಇಲ್ಲಿ, ದ ಕಿಂಗ್ ರೀಡ್ರೆಸ್ಡ್ ದ ವೂಂಡ್ ಅಂಟಿಲ್ ದ ಬ್ಲೀಡಿಂಗ್ ಸ್ಟಾಪ್ಡ್. ದ ವೂಂಡ್ ವಾಸ್ redressed by the king until the bleeding stopped. I know you. ಇಲ್ಲಿ ನೋಡ್ರಿ, ಇಲ್ಲಿ ನೋ ಅನ್ನೋದು ಏನಿದೆ, ಪ್ರೆಸೆಂಟ್ ಫಾರ್ಮ್ದಲ್ಲಿದೆ, ಹೌದಾ? ಯು ಆರ್
known by me. ಇನ್ನೊಂದು ಅದೇ ರೀತಿ ಎಕ್ಸಾಂಪಲ್ಲು, ಯು ಸೀಸ್ಡ್ ಮೈ ಪ್ರಾಪರ್ಟಿ ವಾಸ್ ಸೀಸ್ಡ್ ಬೈ ಯು. ಅಂದರೆ ಯು ಸಬ್ಜೆಕ್ಟು, ಸೀಸ್ಡ್ ವರ್ಬು, ಮೈ ಪ್ರಾಪರ್ಟಿ ಅನ್ನೋದು ಆಬ್ಜೆಕ್ಟ್ ಆಗಿರುತ್ತೆ. ಇನ್ನು ಅದೇ ರೀತಿಯಾಗಿ ನೋಡಿ ಇಲ್ಲಿ ನಾವು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಬಗ್ಗೆ ತಿಳ್ಕೊಳ್ಳೋಣ. ದ ಕಿಂಗ್ ಸೆಡ್ ಟು ವೈಸ್ ಮ್ಯಾನ್, ಐ ಕೇಮ್ ಟು ಯು ಫಾರ್ ಆನ್ಸರ್ ಟು ಮೈ ಕ್ವೆಶನ್ಸ್. ಇಲ್ಲಿ ನೋಡಿ, ದ ಕಿಂಗ್ ಸೆಡ್ ದ ವೈಸ್ ಮ್ಯಾನ್ ದ್ಯಾಟ್ ಹಿ ಹ್ಯಾಡ್ ಕಮ್ ಫಾರ್ ಆನ್ಸರ್ ಟು ಹೀಸ್ ಕ್ವೆಶನ್ಸ್. ಎರಡನೇ ಎಕ್ಸಾಂಪಲ್ ನೋಡಿ ಇಲ್ಲಿ, ಹಿಯರ್ ಕಮ್ಸ್ ಸಮ್ ಒನ್ ರನ್ನಿಂಗ್ ಸೆಡ್ ದ ಹರ್ಮಿಟ್. ದ ಹರ್ಮಿಟ್ ಸೆಡ್ ದ್ಯಾಟ್ ದೇರ್ ಕೇಮ್ ಸಮ್ ಒನ್ ರನ್ನಿಂಗ್. Forgive me, said the bearded man. The bearded man requested to forgive him. ಅದೇ ರೀತಿಯಾಗಿ ನೋಡಿ ಇಲ್ಲಿ, the bearded man said, if I live, I will serve you as your most faithful servant. The bearded man said that if he lived, he would serve him as his most faithful ಸರ್ವೆಂಟ್ ಅಂತ ಆಗುತ್ತೆ. ಅದೇ ರೀತಿಯಾಗಿ ಇನ್ಫಿನಿಟಿವ್ಸ್ ಯಾವಾಗಿದ್ರೂ 2+ ವರ್ಬ್ ಜೊತೆಗೆ ಬರುತ್ತೆ. ಈ ಒಂದು ಪಾಠದಲ್ಲಿ ಕೂಡ, ಅಂದರೆ ಸೆಕೆಂಡ್ ಪಾರ್ಟ್ನಲ್ಲೂ ಕೂಡ ಕೆಲವೊಂದು ಇನ್ಫಿನಿಟಿವ್ಸ್ ಬಂದಿದ್ದಾವೆ. ಇದರಲ್ಲಿ ನೀವೇ ಹೇಳಬೇಕು ಯಾವುದು ಇದರಲ್ಲಿ ಇನ್ಫಿನಿಟಿವ್ ಆಗುತ್ತೆ ಅಂಥೇಳಿ. ಓಕೆನಾ? ಐ ಹ್ಯಾಡ್ ಮೇಡ್ ಅಪ್ ಮೈ ಮೈಂಡ್ ಟು ಕಿಲ್ ಯು ಆನ್ ಯುವರ್ ವೇ ಹೋಮ್. ನಾನು ನಿಮ್ಗೆ ಇವಾಗಲೇ ಹೇಳಿದ್ದೀನಿ, ಇನ್ಫಿನಿಟಿವ್ ಅಂತಂದರೆ 2+ ವರ್ಬ್ ಅದ್ರ ಜೊತೆಗೆ ಬಂದಿರುತ್ತೆ. ಹಾಗಿದ್ರೆ ಇಲ್ಲಿ 2+ ವರ್ಬ್ ಯಾವುದು ಬಂದಿದೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಐ ಹ್ಯಾಡ್ ಮೇಡ್ ಅಪ್ ಮೈ ಮೈಂಡ್ ಟು ಕಿಲ್. ಇಲ್ಲಿ ನೋಡಿ, ಇಲ್ಲಿ 2+ ಕಿಲ್ ಅನ್ನೋದು ವರ್ಬ್, 2 ಪ್ರಿಪೊಸಿಷನ್, ಟು ಕಿಲ್ ಅನ್ನೋದು ಇನ್ಫಿನಿಟಿವ್. ಓಕೆ, ಎರಡನೇ ವಾಕ್ಯ ನೋಡಿ ಇಲ್ಲಿ, ಐ ವಿಶ್ಡ್ ಟು ಕಿಲ್ ಯು. ಇದರಲ್ಲೂ ಕೂಡ ಟು ಕಿಲ್, ಐ ವಿಶ್ಡ್ ಟು ಕಿಲ್, 2+ ಕಿಲ್ ಅನ್ನೋದು ಬಂದಿದೆ ವರ್ಬು. ಮೂರನೇ ಎಕ್ಸಾಂಪಲ್ ನೋಡಿ ಇಲ್ಲಿ, ದ ಕಿಂಗ್ ಮೆಟ್ ದ ಹರ್ಮಿಟ್ ಟು ಗೆಟ್ ಆನ್ಸರ್ಸ್ ಫಾರ್ ಹೀಸ್ ಕ್ವೆಶನ್ಸ್. ಈ ವಾಕ್ಯದಲ್ಲಿ ನೋಡಿ ಇಲ್ಲಿ ಟು ಗೆಟ್, 2+ ವರ್ಬ್ ಯಾವುದಿದೆ ಇಲ್ಲಿ? ಗೆಟ್ ಅನ್ನೋದು ಇದೆ. ದ ಬಿಯರ್ಡೆಡ್ ಮ್ಯಾನ್ ಎಸ್ಕೇಪ್ಡ್ ಟು ಸೇವ್ ಹಿಮ್ಸೆಲ್ಫ್ ಫ್ರಮ್ ದ ಬಾಡಿ ಗಾರ್ಡ್. ಇದರಲ್ಲಿ ದ ಬಿಯರ್ಡೆಡ್ ಮ್ಯಾನ್ ಎಸ್ಕೇಪ್ಡ್, 2+ ಸೇವ್ ಇದೆ ಇಲ್ಲಿ. ಹೌದಾ? 2 ಪ್ರಿಪೊಸಿಷನ್ನು, ಸೇವ್ ಅನ್ನೋದು ವರ್ಬು, 2+ ಪ್ರಿಪೊಸಿಷನ್. ಓಕೆ, ಸಾರಿ 2+ ವರ್ಬ್ ಬಂದಿದೆಯಲ್ಲ, ಹಾಗಾಗಿ ಇದೇನಾಗುತ್ತೆ? ಇನ್ಫಿನಿಟಿವ್ ಅಂತ ಆಗುತ್ತೆ. ಹಾಗಿದ್ರೆ ಈ ಒಂದು ಪಾಠದಲ್ಲಿ ಅಪೋಸಿಟ್ ವರ್ಡ್ಸ್ಗಳು ಯಾವ್ಯಾವ ಬಂದಿದ್ದಾವೆ? ಈ ಪಾಠ ಅಲ್ಲ, ಈ ಒಂದು ನಾವು ಡಿಸ್ಕಷನ್ ಮಾಡಿದಂತಹ 4ನೇ ಒಂದು ಪ್ಯಾರಾಗ್ರಾಫ್ದಿಂದ 7ನೇ ಪ್ಯಾರಾಗ್ರಾಫ್ದಲ್ಲಿ ಯಾವ ಅಪೋಸಿಟ್ ವರ್ಡ್ಗಳಿದ್ದಾವೆ? ರಿಮೆಂಬರ್, ಅದರ ಅಪೋಸಿಟ್ ವರ್ಡು ಫಾರ್ಗೆಟ್. ವೈಸ್, ಫೂಲಿಶ್. ಕ್ಲೋಸ್, ಓಪನ್. ಎನಿಮಿ, ಫ್ರೆಂಡ್. ಹೌದಾ? ಇನ್ನೂ ಹಲವಾರಿದ್ದಾವೆ. ಅದರ ಜೊತೆಗೆ ನಿಮಗೆ ಇದರಲ್ಲಿ ಈ ಒಂದು ಪಾಠದಲ್ಲಿ ಏನು ಬಂದಿದ್ದಾವೆ ಅಂದರೆ ಹೋಮೋಫೋನ್ಸ್ ಬಂದಿದ್ದಾವೆ. ಹೋಮೋಫೋನ್ಸ್ ಅಂದರೆ ಏನು? ಇಫ್ ದ ಪ್ರೊನೌನ್ಸಿಯೇಷನ್ ಈಸ್ ಸೇಮ್ ಆ್ಯಂಡ್ ಮೀನಿಂಗ್ ಆ್ಯಂಡ್ ಸ್ಪೆಲ್ಲಿಂಗ್ಸ್ ಆರ್ ಡಿಫ್ರೆಂಟ್ ಮೀನ್ಸ್ ದೇ ಆರ್ ನೋನ್ ಆ್ಯಸ್ ಹೋಮೋಫೋನ್ಸ್. ಅಂದರೆ ಪ್ರೊನೌನ್ಸಿಯೇಷನ್ ಸೇಮ್ ಇರುತ್ತೆ, ಮೀನಿಂಗು ಮತ್ತು ಸ್ಪೆಲ್ಲಿಂಗ್, ಅರ್ಥ ಮತ್ತು ಅದರ ಒಂದು ಸ್ಪೆಲ್ಲಿಂಗ್ ಬೇರೆ ಬೇರೆ ಆಗಿದ್ದರೆ ಅದೇನಾಗಿರುತ್ತೆ? ಹೋಮೋಫೋನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ, ಅವ, HOUR, ಅವ, OUR, ಅವರ್. ಹಾಗಿದ್ರೆ ಇಲ್ಲಿ ಏನಾಗುತ್ತೆ? ಉಚ್ಚಾರ ಒಂದೇ ಇದೆ, ಸ್ಪೆಲ್ಲಿಂಗು ಬೇರೆ ಬೇರೆ ಇದೆ. ಅದೇ ರೀತಿ ಮೀನಿಂಗ್ ನೋಡಿ ಇಲ್ಲಿ, HOUR ಅವರ್ ಅಂದರೆ ಗಂಟೆ ಅಥವಾ ತಾಸು, OUR ಅವರ್ ಅಂದರೆ ನಮ್ಮ ಅಂತಾಗುತ್ತೆ. ಎಕ್ಸಾಂಪಲ್ ನೋಡಿ ಇಲ್ಲಿ, 60 ಮಿನಿಟ್ಸ್ ಮೇಕ್ ಆ್ಯನ್ ಅವರ್. 60 ಮಿನಿಟ್ಸ್ ಮೇಕ್ಸ್ ಆ್ಯನ್ ಅವರ್. ಹೌದಾ? ಈಗ OUR ಅವರ್, ಅವರ್ ಸ್ಕೂಲ್ ಈಸ್ ವೆರಿ ಬ್ಯೂಟಿಫುಲ್. ಹೌದಾ? OUR ಅವರ್. ಅದೇ ರೀತಿ ನೋಡಿ ಇಲ್ಲಿ, SUN ಸನ್, SON ಸನ್.
SUN ಸನ್ ಅಂದರೆ ಸೂರ್ಯ, SON ಸನ್ ಅಂದರೆ ಮಗ. ದ ಸನ್ ರೈಸಸ್ ಇನ್ ದ ಈಸ್ಟ್. ನೋಡ್ರಿ ಇಲ್ಲಿ SUN ಬಂದಿದೆ. ಸೂರ್ಯ ಉದಯಿಸುವುದು ಪೂರ್ವದಲ್ಲಿ, ಸೂರ್ಯನು ಪೂರ್ವದಲ್ಲಿ ಉದಯಿಸುತ್ತಾನೆ. ಹೌದಾ? ಈಗ SON ಸನ್, ಐ ಹ್ಯಾವ್ ಓನ್ಲಿ ಒನ್ ಸನ್. ನನಗೆ ಒಬ್ಬ ಮಗ ಇದ್ದಾನೆ. SON ಸನ್ ಅಂದರೆ ಮಗ ಅಂತ ಆಗತ್ತೆ. ಇನ್ನು ನೋಡಿ ವೆಂಟ್, VENT ವೆಂಟ್ ಅಂದರೆ ದ್ವಾರ ಅಥವಾ ಮಾರ್ಗ ಅಂತ ಆಗುತ್ತೆ. WENT ವೆಂಟ್ ಅಂದರೆ ಹೋದರು, ಅಂದರೆ ಗೋ, ಇದ್ರದ್ದು ಪಾಸ್ಟ್ ಫಾರ್ಮ್ ಏನಿದೆ ಇಲ್ಲಿ ವೆಂಟ್ ಅಂತ ಆಗುತ್ತೆ. ಇದರ ಎಕ್ಸಾಂಪಲ್ ನೋಡಿ ಇಲ್ಲಿ, ಇನಫ್ ಏರ್ ಕಮ್ಸ್ ಇನ್ ಹೋಮ್ ಥ್ರೂ ದ ವೆಂಟ್. ಅಂದರೆ ಕಿಟಕಿಯ ಮೇಲ್ಗಡೆ ನೋಡಿ ಕೆಲವೊಮ್ಮೆ ವೆಂಟಿಲೇಟರ್ ಅಂತ ಇರ್ತದೆ ಗೊತ್ತಾ, ದ್ವಾರ ಮಾರ್ಗ. ಅಲ್ಲಿ ಆ ಒಂದಕ್ಕೆ VENT ವೆಂಟ್ ಮಾರ್ಗ ಅಂತ ಹೇಳ್ತೀವಿ. ಅಲ್ಲಿ ಕೂಡ ಏರ್ ಚೆನ್ನಾಗಿ ಬರ್ತದ. ಹಾಗಿದ್ರೆ WENT ವೆಂಟ್, ರಾಮ ವೆಂಟ್ ಔಟ್ ಟು ದ ಸ್ಟೋರ್. ಹೌದಾ? ವೆಂಟ್ ಅನ್ನೋದು ಗೋ ಪಾಸ್ಟ್ ಫಾರ್ಮ್ ವೆಂಟ್ ಅಂತ ಆಗುತ್ತೆ. ಇನ್ನು ಮತ್ತೊಂದು ನೋಡಿ ಇಲ್ಲಿ, ಐ, ಕೇವಲ ಐ ಅಂದರೆ ನಾನು, EYE ಅಂದರೆ ಕಣ್ಣು. ಐ ಲವ್ ಮೈ ಕಂಟ್ರಿ. ನೋಡ್ರಿ, ನಾನು ನಮ್ಮ ದೇಶವನ್ನು ತುಂಬ ಪ್ರೀತಿಸುತ್ತೇನೆ. ಹೌದಾ? ಇನ್ನು EYE ಹಿ ಲಾಸ್ಟ್ ಆ್ಯನ್ ಐ ಇನ್ ಆ್ಯನ್ ಆಕ್ಸಿಡೆಂಟ್. ಅವನು ಆಕ್ಸಿಡೆಂಟ್ನಲ್ಲಿ ತನ್ನ ಒಂದು ಕಣ್ಣನ್ನು ಕಳೆದುಕೊಂಡನು. ಹೌದಾ? ಇನ್ನು ಅದೇ ರೀತಿಯಾಗಿ ವಿಚ್, WHICH ವಿಚ್ ಅಂದರೆ ಯಾವುದು ಅಂತ ಆಗುತ್ತೆ. WITCH ವಿಚ್ ಅಂದರೆ ಮಾಟಗಾರ್ತಿ ಅಂತ ಆಗುತ್ತೆ. ಹಾಗಿದ್ರೆ ಎಕ್ಸಾಂಪಲ್ ನೋಡಿ ಇಲ್ಲಿ, ವಿಚ್ ಆರ್ ದ ಬೆಸ್ಟ್ ವೆರೈಟೀಸ್ ಆಫ್ ಗ್ರೇಪ್ಸ್ ಫಾರ್ ಲಾಂಗ್ ಕೀಪಿಂಗ್. ಅಂದರೆ ಬಹಳ ದಿನಗಳವರೆಗೆ ನಾವು ಇಟ್ಟು ತಿನ್ನಬೇಕು ಅಂತಂದರೆ ಯಾವ ಒಂದು ವೆರೈಟಿಯ ಗ್ರೇಪ್ಸ್ಗಳು ಚೆನ್ನಾಗಿದ್ದಾವೆ, ಬೆಸ್ಟ್ ಆಗಿದ್ದಾವೆ ಅಂತ ವಿಚ್ ಯಾವುದು ಅಂತ ಆಗುತ್ತೆ. ವಿಚ್ ನೋಡಿ ಇಲ್ಲಿ ಇನ್ನೊಂದು, ದ ಗ್ರ್ಯಾಂಡ್ ಮಾ ನ್ಯೂ ಮೆನಿ ಸ್ಟೋರೀಸ್ ಆಫ್ ವಿಚಸ್. ಅಂದರೆ ಮಾಟಗಾರ್ತಿಯರ ಹಲವಾರು ಸ್ಟೋರಿಗಳು ನಮ್ಮ ಅಜ್ಜಿಗೆ ಗೊತ್ತಿದ್ದಾವು ಅಂತ ಆಗುತ್ತೆ. ಅದೇ ರೀತಿಯಾಗಿ IN ಅಂದರೆ ಒಳಗೆ, INN ಅಂದರೆ ತಂಗುದಾಣ ಅಂತ ಆಗುತ್ತೆ. ಇಲ್ಲೇ ನೋಡಿ, ವಿ ನಾಕ್ಡ್ ಆಟ್ ದ ಡೋರ್ ಬಟ್ ದೇರ್ ವಾಸ್ ನೋ ಒನ್ ಇನ್. ನಾವು ಹೊರಗಡೆ ಡೋರ್ ಮೇಲೆ ನಾಕ್ ಮಾಡಿದ್ದೀವಿ, ಬಟ್ ಆದರೆ ಒಳಗಡೆ ಯಾರೂ ಇರಲೇ ಇಲ್ಲ. IN ಆಗುತ್ತೆ. ಇನ್ನು INN ಇನ್, ದ ಇನ್ ನಿಯರ್ ಲೇಕ್ ವಾಸ್ ವೆರಿ ಬ್ಯೂಟಿಫುಲ್. ಅಂದರೆ ಲೇಕಿನ ಸಮೀಪದಲ್ಲಿರುವಂತಹ ಆ ಒಂದು ತಂಗುದಾಣ ತುಂಬ ಚೆನ್ನಾಗಿದೆ ಅಂತ ಅರ್ಥ ಆಗುತ್ತೆ. ಇನ್ನು ನೋಡಿ ಕ್ವೈಟ್, QUIET ಕ್ವೈಟ್ ಅಂದರೆ ಪ್ರಶಾಂತ ಅಥವಾ ನೆಮ್ಮದಿ ಅಂತಾಗುತ್ತೆ. ವೈಲ್ ಟೀಚಿಂಗ್ ಅ ಪೋಯಮ್ ದ ಹೋಲ್ ಕ್ಲಾಸ್ ವಾಸ್ ಕ್ವೈಟ್. ಪೋಯಮನ್ನು ಕಲಿಸ್ತಾ ಇದ್ದಾಗ ಎಲ್ಲ ಒಂದು ತರಗತಿ ಏನಾಗಿತ್ತು, ತುಂಬ ಪ್ರಶಾಂತವಾಗಿತ್ತು. QUITE ಕ್ವೈಟ್ ಅಂದರೆ ಪೂರ್ತಿಯಾಗಿ. ಇಟ್ಸ್ ಕ್ವೈಟ್ ರೈಟ್. ಹೌದಾ? ಈ ರೀತಿಯಾಗಿ ನಾವು ಹೋಮೋಫೋನ್ಸ್ಗಳನ್ನು ಇಲ್ಲಿ ಬಳಸ್ತೀವಿ. ಅದೇ ರೀತಿಯಾಗಿ ಇನ್ನೊಂದು ಹೇಳಬೇಕಂದ್ರೆ ನೋ, KNOW ನೋ ಅಂದರೆ ಅರಿ ಅಂತ ಆಗುತ್ತೆ, ಅಂದರೆ ತಿಳಿದುಕೊಳ್ಳೋದು. ದೇ ನೋ ದ್ಯಾಟ್ ಆನ್ಸರ್, ಅವರಿಗೆ ಅದರ ಉತ್ತರ ಗೊತ್ತಿದೆ. ಇನ್ನು NO ನೋ ಅಂದರೆ ಇಲ್ಲ ಅಂತ ಆಗುತ್ತೆ. ಲರ್ನ್ ಟು ಸೇ ನೋ ಟು ಅ ಫ್ಯೂ ಥಿಂಗ್ಸ್. ನಾವು ಕೆಲವೊಮ್ಮೆ ಇಲ್ಲ ಅನ್ನೋದನ್ನು ಕೂಡ ಕಲ್ಕೊಳ್ಬೇಕು ಅಂತ ಇಲ್ಲಿ ಅರ್ಥ ಆಗುತ್ತೆ. ಈ ರೀತಿಯಾಗಿ ಈ ಒಂದು ಪಾಠದಲ್ಲಿ ನೀವೇನು ಮಾಡಿದ್ದೀರಿ ಅಂದರೆ ಹಲವಾರು ಇನ್ಫಿನಿಟಿವ್ಸು, ಡೈರೆಕ್ಟ್ ಇಂಡೈರೆಕ್ಟು, ಆ್ಯಕ್ಟಿವ್ ವಾಯ್ಸು, ಪ್ಯಾಸಿವ್ ವಾಯ್ಸು, ಅಪೋಸಿಟ್ ವರ್ಡ್ಸು ಎಲ್ಲವನ್ನು ತಿಳಿದುಕೊಂಡಿದ್ದೀರಿ. ಮುಂದಿನ ಒಂದು ತರಗತಿಯಲ್ಲಿ ನಾವೇನು ಮಾಡೋಣ ಅಂತಂದರೆ ಕೊನೆಯ 3ನೇ ಪಾರ್ಟ್ ಮತ್ತು ಕೊನೆಯ ಪಾರ್ಟ್, ಈ ಪಾಠದಲ್ಲಿದ್ದು ಅದನ್ನು ನಾವು ತಿಳಿದುಕೊಳ್ಳೋಣ. ಅಲ್ಲಿವರೆಗೆ ತಾವು ಈ ಒಂದು ಪಾಠವನ್ನು ಓದಿ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ನಾನು ಕೇಳ್ತೀನಿ. ಓಕೆನಾ? ಥ್ಯಾಂಕ್ ಯು.